ಮಿತ್ರರೇ ನಮಸ್ಕಾರ. ಮಿತ್ರರೇ, ನೀವು ಸೋಷಿಯಲ್ ಮೀಡಿಯಾ ಅಥವಾ ಮೈನ್ ಸ್ಟ್ರೀಮ್ ಮೀಡಿಯಾಗಳನ್ನೇ ನೋಡ್ತಾ ಇದ್ರೆ ಕಳೆದ 2-3 ದಿನಗಳಿಂದ ನಿಮಗೊಂದು ಸುದ್ದಿ ಕಣ್ಣಿಗೆ ಬಿದ್ದಿರಬಹುದು. ಅದೇನು ಕೇಳಿದ್ರೆ, ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಭಾರತ ಪ್ರವಾಸವನ್ನು ರದ್ದುಗೊಳಿಸಿದ್ದಾರೆ. ಕಾರಣ ಏನು ಕೇಳಿದ್ರೆ, ಭಾರತದಲ್ಲಿ ಅವರಿಗೆ ಭದ್ರತೆಯ ಭಯ. ಭಾರತದಲ್ಲಿ ದೆಹಲಿ ಬ್ಲಾಸ್ಟ್ ಆಯ್ತಲ್ಲ, ಅದಾದ ಬಳಿಕ ಉಗ್ರ ಮಾಡ್ಯೂಲ್ಗಳು ಬೆಳಕಿಗೆ ಬಂದ್ವಲ್ಲ, ಈ ಕಾರಣದಿಂದಾಗಿ ಇಸ್ರೇಲ್ನ ಪ್ರಧಾನಿಗೆ ಭಾರತಕ್ಕೆ ಬರೋದಕ್ಕೆ ಭಯ. ಅವರ ಸೆಕ್ಯುರಿಟಿ ಕನ್ಸರ್ನ್ನ ಕಾರಣದಿಂದಾಗಿ ಅವರ ಭೇಟಿ ರದ್ದಾಗಿದೆ. ಈ ರೀತಿಯ ಸುದ್ದಿಗಳು ಬಹಳಷ್ಟು ಸದ್ದು ಮಾಡ್ತಾ ಇತ್ತು. ಇದು ಕೆಲವರ ಸಿಟ್ಟಿಗೂ ಕೂಡ ಕಾರಣ ಆಗಿತ್ತು. ಒಬ್ಬ ಇಸ್ರೇಲ್ನ ಪ್ರಧಾನಿಗೆ ಭಾರತ ಭದ್ರತೆ ಕೊಡೋದಕ್ಕೆ ಸಾಧ್ಯ ಇಲ್ವಾ? ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ಇದನ್ನು ಯಾವ ರೀತಿಯಾಗಿ ಸ್ವೀಕರಿಸ್ತಾರೆ? ಇದು ಇಸ್ರೇಲ್ ಭಾರತಕ್ಕೆ ಮಾಡೋದಂತಹ ಅವಮಾನ ಅಲ್ವಾ? ಈ ರೀತಿಯಾದಂತಹ ವ್ಯಾಖ್ಯಾನಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರ್ತಾ ಇತ್ತು. ಇದರ ನಡುವೆ ಇಸ್ರೇಲ್ ಇದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದೆ. ಯಾಕೋಸ್ಕರವಾಗಿ ನೆತನ್ಯಾಹು ಭಾರತಕ್ಕೆ ಬರ್ತಾ ಇಲ್ಲ? ನಿಜವಾಗ್ಲೂ ಸೆಕ್ಯುರಿಟಿ ಕಾರಣವಾ ಅಥವಾ ಬೇರೆ ಏನಾದರೂ ರೀಸನ್ ಇದೆಯಾ? ಇದರ ಬಗ್ಗೆ ಈಗ ಇಸ್ರೇಲ್ ಸ್ಪಷ್ಟನೆಯನ್ನು ಕೊಟ್ಟಿದೆ. ಮಿತ್ರರೇ, ಈ ವಿಚಾರವಾಗಿ ನಿಮಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಇದು ತುಂಬ ಇಂಪಾರ್ಟೆಂಟ್ ಆದಂಥ ಮ್ಯಾಟರ್. ಭಾರತ ಮತ್ತು ಇಸ್ರೇಲ್ ನಡುವೆ ಮುಂದೆ ಏನಾಗುತ್ತೆ, ಏನೇನು ಪ್ಲಾನ್ ಆಗಿದೆ, ಯಾಕೆ ನೆತನ್ಯಾಹು ಭಾರತಕ್ಕೆ ಬಂದಿಲ್ಲ, ಸ್ವಲ್ಪ ವಿವರಿಸಿ ಹೇಳ್ತೀನಿ. ಇದೆಲ್ಲದರ ನಡುವೆ ಇಸ್ರೇಲ್ನ ಸರ್ಕಾರ ಇನ್ನೊಂದು ಪ್ಲಾನ್ ಮಾಡ್ತಾ ಇದೆ. ಸಾವಿರಾರು ವರ್ಷಗಳಿಂದ ಭಾರತದಲ್ಲಿ ನೆಲೆಸಿರುವಂತಹ ಯಹೂದಿಗಳನ್ನು ಇಸ್ರೇಲ್ಗೆ ಶಿಫ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಇದರ ಹಿಂದಿನ ಉದ್ದೇಶ ಮತ್ತು ಪರಿಣಾಮವನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ವಿವರಿಸಿ ಹೇಳ್ತೀನಿ. ಈ ವಿಡಿಯೋನ ನೀವು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಕಳೆದ ಕೆಲ ದಿನಗಳಿಂದ ಭಾರತ ಮತ್ತು ಇಸ್ರೇಲ್ ಸ್ವಲ್ಪ ಹೆಚ್ಚೆ ಎಂಗೇಜ್ ಆಗಿದ್ವು. ಇಸ್ರೇಲ್ನ ಮಂತ್ರಿಗಳು ಭಾರತಕ್ಕೆ ಪ್ರವಾಸ ಮಾಡ್ತಾ ಇದ್ರು, ಭಾರತದ ಮಂತ್ರಿ ಇಸ್ರೇಲ್ನ ಪ್ರವಾಸವನ್ನು ಮಾಡಿದ್ರು. ಉದಾಹರಣೆಗೆ ಹೇಳಬೇಕು ಅಂತಂದರೆ, ನಮ್ಮ ಪಿಯೂಷ್ ಗೋಯಲ್ ಅವರು, ಕಾಮರ್ಸ್ ಮಿನಿಸ್ಟರ್, ಇವರು ಇಸ್ರೇಲ್ನ ಪ್ರವಾಸ ಮಾಡಿ ಅಲ್ಲಿನ ಕಾಮರ್ಸ್ ಮಿನಿಸ್ಟರ್ನ ಭೇಟಿಯಾಗಿದ್ದು ಮಾತ್ರ ಅಲ್ಲ, ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರನ್ನು ಕೂಡ ಭೇಟಿಯಾಗಿದ್ರು. ಇದರ ಜೊತೆಗೆ ಇಸ್ರೇಲ್ನ ಪ್ರಧಾನಿ ನೆತನ್ಯಾಹು ಕೂಡ ಭಾರತ ಪ್ರವಾಸ ನಿಗದಿಯಾಗಿತ್ತು. ಆದರೆ ಮಿತ್ರರೇ, ದಿಢೀರಂತ ಆ ಪ್ರವಾಸ ರದ್ದಾಗಿದೆ. ಇಸ್ರೇಲ್ನ ಪ್ರಧಾನಿ ನೆತನ್ಯಾಹು ಭಾರತ ಪ್ರವಾಸವನ್ನು ಕೈಗೊಳ್ತಾ ಇಲ್ಲ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಸೆಕ್ಯುರಿಟಿ ರೀಸನ್. ಭಾರತದಲ್ಲಿ ದೆಹಲಿ ಬ್ಲಾಸ್ಟ್ ಆಯಿತು, ಅದಾದ ಬಳಿಕ ಡಾಕ್ಟರ್ ಟೆರರ್ ಮಾಡ್ಯೂಲ್ ಬಯಲಿಗೆ ಬಂತು. ಹೀಗಾಗಿ ಮೊಸಾದ್ ಇಸ್ರೇಲ್ನ ಪ್ರಧಾನಿ ಭಾರತ ಪ್ರವಾಸಕ್ಕೆ ತಡೆ ಹಿಡಿದಿದೆ. ಭಾರತದ ಸೆಕ್ಯುರಿಟಿಯ ಬಗ್ಗೆ ಇಸ್ರೇಲ್ಗೆ ಕಳವಳ ಇದೆ. ಈ ರೀತಿಯಾದಂತಹ ಸುದ್ದಿಗಳು ಸಾಕಷ್ಟು ಸದ್ದು ಮಾಡೋದಕ್ಕೆ ಶುರು ಮಾಡಿತು. ಮಿತ್ರರೇ, ಒಂದು ಆ್ಯಂಗಲ್ನಲ್ಲಿ ನೋಡಿದ್ರೆ ಇದು ಸತ್ಯ ಅಂತ ಅನ್ಸುತ್ತೆ. ಯಾಕೆಂದ್ರೆ ದೆಹಲಿ ಬ್ಲಾಸ್ಟ್ ಇದೆಯಲ್ಲ, ಇದೇನು ಸಣ್ಣ ಪುಟ್ಟ ವಿಚಾರ ಅಲ್ಲ. ದೆಹಲಿ ಭಾರತದ ರಾಜಧಾನಿ, ಅದರಲ್ಲೂ ಕೆಂಪುಕೋಟೆ ಇದೆಯಲ್ಲ, ಇದು ರಾಜಧಾನಿಯ ಹೃದಯ ಭಾಗ ಇದ್ದಂತೆ. ಅಲ್ಲಿ ಬ್ಲಾಸ್ಟ್ ಆಗುತ್ತೆ, ಅದಾದ ಬಳಿಕ ಸಾವಿರಾರು ಕೆಜಿಯಷ್ಟು ಸ್ಫೋಟಕ ಪತ್ತೆ ಆಗುತ್ತೆ. ಅಷ್ಟು ಮಾತ್ರ ಅಲ್ಲ, ಡಾಕ್ಟರ್ ಮಾಡ್ಯೂಲ್ ಬೆಳಕಿಗೆ ಬರುತ್ತೆ. 4 ಡಾಕ್ಟರ್ಗಳು ಸೇರಿಕೊಂಡು ಇಡೀ ದೇಶದಾದ್ಯಂತ ಬಹಳ ದೊಡ್ಡ ಸಂಚನ್ನು ರೂಪಿಸಿದ್ರು. ಸಾವಿರಾರು ಜನರ ಹತ್ಯೆಗೆ ಸಂಚು ರೂಪಿತವಾಗಿತ್ತು ಅನ್ನುವಂತಹ ವಿಚಾರ ಬೆಳಕಿಗೆ ಬರುತ್ತೆ. ಇದೇ ಸಂದರ್ಭದಲ್ಲಿ ಇಸ್ರೇಲ್ನ ಪ್ರಧಾನಿ ಭಾರತ ಪ್ರವಾಸವನ್ನು ರದ್ದುಗೊಳಿಸಿರೋದಕ್ಕೆ ಸಹಜವಾಗಿ ಅದನ್ನು ಲಿಂಕ್ ಮಾಡಲಾಗುತ್ತೆ. ಭದ್ರತೆಯ ಕಾರಣದಿಂದಾಗಿಯೇ ನೆತನ್ಯಾಹು ಬಂದಿಲ್ಲ ಅಂತ. ಯಾಕೆ ಆ ರೀತಿಯಾಗಿ ಲಿಂಕ್ ಮಾಡಲಾಗುತ್ತೆ ಅಂತಂದರೆ, ನೆತನ್ಯಾಹು ಅವರ ಹಿಸ್ಟ್ರಿ ನಿಮಗೆಲ್ಲ ಗೊತ್ತು. ಇಡೀ ಇಸ್ಲಾಮಿಕ್ ವರ್ಲ್ಡನ್ನು ಎದುರು ಹಾಕಿಕೊಂಡಿರುವಂಥ ಒಬ್ಬ ನಾಯಕ. ಹೀಗಾಗಿ ನೆತನ್ಯಾಹು ಉಗ್ರರ ಟಾರ್ಗೆಟ್ ಪಾಯಿಂಟ್ನಲ್ಲಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಇಸ್ರೇಲ್ನ ಮೊಸಾದ್ ಇದೆಯಲ್ಲ, ಅವರು ಸಣ್ಣ ರಿಸ್ಕನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ನಿಮಗೆಲ್ಲ ಗೊತ್ತೇ ಇದೆ, ಭಾರತದಲ್ಲಿ ಇಸ್ರೇಲನ್ನು ಬೆಂಬಲಿಸುವಂಥವರ ಸಂಖ್ಯೆ ಜಾಸ್ತಿ ಇರಬಹುದು, ಆದರೆ ಪ್ಯಾಲೆಸ್ತೈನನ್ನು ಬೆಂಬಲಿಸುವಂಥವರು ಕೂಡ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಹಮಾಸ್ ಮತ್ತು ಹಿಜ್ಬುಲ್ಲಾರನ್ನು ಬೆಂಬಲಿಸುವಂಥವರು ಕೂಡ ಭಾರತದಲ್ಲಿದ್ದಾರೆ. ನಾನೇನು ಇದನ್ನು ಸುಮ್ಮನೆ ಹೇಳ್ತಾ ಇಲ್ಲ, ಬಹಳ ಜವಾಬ್ದಾರಿಯುತವಾಗಿ ಹೇಳ್ತಾ ಇದ್ದೀನಿ. ನಸ್ರಲ್ಲಾ ಸತ್ನಲ್ಲ, ಹಿಜ್ಬುಲ್ಲಾದ ಮುಖ್ಯಸ್ಥ. ಇದೇ ಇಸ್ರೇಲ್ ಅವನನ್ನು ಹೊಡೆದಾಕ್ತಲ್ಲ, ಆ ಸಂದರ್ಭದಲ್ಲಿ ಭಾರತದಲ್ಲಿ ಪ್ರತಿಭಟನೆಗಳಾಗಿದ್ವು. ನಸ್ರಲ್ಲಾನ ಪರವಾಗಿ ಘೋಷಣೆಗಳು ಕೇಳಿ ಬಂದಿದ್ವು. ಅಂದರೆ ಭಾರತದಲ್ಲಿ ಎಲ್ಲಾ ಥರದ ಜನರು ಕೂಡ ಇದ್ದಾರೆ. ಹೀಗಾಗಿ ಮೊಸಾದ್ ಭಾರತಕ್ಕೆ ಇಸ್ರೇಲ್ನ ಪ್ರಧಾನಿ ಬರೋದಕ್ಕೆ ತಡೆ ಒಡ್ಡಿರಬಹುದು ಅನ್ನುವಂಥ ವ್ಯಾಖ್ಯಾನಗಳು ಕೇಳಿ ಬರ್ತಾ ಇದ್ವು. ಇದು ಸಹಜವಾಗೇ ಸ್ವಲ್ಪ ವಿವಾದದ ಸ್ವರೂಪವನ್ನು ಕೂಡ ಪಡೆದುಕೊಂಡಿತ್ತು. ಕೆಲವರು ಪ್ರಶ್ನೆ ಮಾಡ್ತಾ ಇದ್ರು, ಏನ್ರಿ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಇಸ್ರೇಲ್ನ ಪ್ರಧಾನಿಗೆ ಭದ್ರತೆ ಕೊಡೋದಕ್ಕೆ ಸಾಧ್ಯವಿಲ್ವಾ? ಭಾರತದ ಮಿತ್ರ ಅಂತ ಹೇಳ್ಕೊಳ್ತಾರೆ, ಭಾರತದ ಭದ್ರತೆಯ ಬಗ್ಗೆ ಅವ್ರಿಗೆ ನಂಬಿಕೆ ಇಲ್ವಾ? ಹೀಗೆಲ್ಲ ಜನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ರು. ನಮ್ಮ ಜನ ಬಿಟ್ಟುಬಿಡಿ, ನೆತನ್ಯಾಹು ಬಂದರೂ ಪ್ರಶ್ನೆ ಮಾಡ್ತಾರೆ. ಗಾಜಾದಲ್ಲಿ ಅಷ್ಟು ಮಾರಣ ಹೋಮ ಮಾಡಿದಂತಹ ಒಬ್ಬ ವ್ಯಕ್ತಿಯನ್ನ ಭಾರತ ರತ್ನಗಂಬಳಿ ಹಾಕಿ ಸ್ವಾಗತಿಸ್ತು. ನರೇಂದ್ರ ಮೋದಿ ಅವರಿಗೆ ಎಲ್ಲಿದೆ ನೈತಿಕತೆ ಅಂತ ಪ್ರಶ್ನೆ ಮಾಡುವವರು ಕೂಡ ಇದ್ದಾರೆ. ಈಗ ನೆತನ್ಯಾಹು ಭಾರತದ ಭದ್ರತೆಯ ಕಾರಣವನ್ನೊಡ್ಡಿ ಬರಲಿಲ್ಲ ಅಂತಂದ್ರೆ ಅದನ್ನೂ ಪ್ರಶ್ನೆ ಮಾಡ್ತಾರೆ. ಆದರೆ ಇದು ವಿವಾದ ಆಗಿದ್ದನ್ನು ಇಸ್ರೇಲ್ ಬಹಳ ಸೂಕ್ಷ್ಮವಾಗಿ ಗಮನಿಸಿದೆ. ಈಗ ಇಸ್ರೇಲ್ನ ಪ್ರಧಾನಮಂತ್ರಿಯವರ ಕಚೇರಿ ಇದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದೆ. ಭಾರತ ಮತ್ತು ಇಸ್ರೇಲ್ನ ಬಾಂಡಿಂಗ್ ಬಹಳ ಗಟ್ಟಿಯಾಗಿದೆ. ಜೊತೆಗೆ ನೆತನ್ಯಾಹು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಸ್ನೇಹವೂ ಕೂಡ ಅಷ್ಟೇ ಗಟ್ಟಿಯಾಗಿದೆ. ಭಾರತದ ಸೆಕ್ಯುರಿಟಿಯ ಬಗ್ಗೆ ನಮಗೆ ಪೂರ್ಣ ಪ್ರಮಾಣದ ನಂಬಿಕೆ ಇದೆ. ಸದ್ಯ ಇಸ್ರೇಲ್ನ ಪ್ರಧಾನಿ ಭಾರತಕ್ಕೆ ಬರುವಂತಹದ್ದು ಪೋಸ್ಟ್ಪೋನ್ ಆಗಿದೆಯೇ ಹೊರತು ಕ್ಯಾನ್ಸಲ್ ಆಗಿಲ್ಲ. ಮುಂದಿನ ದಿನಗಳಲ್ಲಿ ನೆತನ್ಯಾಹು ಭಾರತ ಪ್ರವಾಸವನ್ನು ಕೈಗೊಳ್ಳುತ್ತಾರೆ. ಹೀಗಂತ ಇಸ್ರೇಲ್ನ ಪ್ರಧಾನಮಂತ್ರಿಯವರ ಕಚೇರಿ ಈಗ ಸ್ಪಷ್ಟನೆಯನ್ನು ಕೊಟ್ಟಿದೆ.
ಜೊತೆಗೆ ಭಾರತದ ಸೆಕ್ಯುರಿಟಿಯ ಬಗ್ಗೆ ನಮಗೆ ಪೂರ್ಣ ಪ್ರಮಾಣದ ನಂಬಿಕೆ ಇದೆ ಅಂತ ಕೂಡ ಇಸ್ರೇಲ್ನ PMO ಕಚೇರಿ ಹೇಳ್ಕೊಂಡಿದೆ. ಹಾಗೆ ನೋಡೋಕೆ ಹೋದರೆ ಮಿತ್ರರೇ, ಗಾಜಾ ಯುದ್ಧ ಶುರುವಾಯ್ತಲ್ಲ 2023 ಅಕ್ಟೋಬರ್ 7ನೇ ತಾರೀಕಿಂದ. ಅದಾದ ಬಳಿಕ ನೆತನ್ಯಾಹು ಕೇವಲ 2 ದೇಶಗಳಿಗೆ ಹೋಗಿರುವಂತಹದ್ದು. ಒಂದು ಸೈಪರಸ್ಗೆ. ಸೈಪರಸ್ ಇರುವಂತಹದ್ದು ಇಸ್ರೇಲ್ನ ಪಕ್ಕದಲ್ಲೇ ಬಹಳ ಪುಟ್ಟದಾದಂತಹ ದ್ವೀಪ ರಾಷ್ಟ್ರ. ಅಲ್ಲಿಗೆ ನೆತನ್ಯಾಹು ಭೇಟಿ ಕೊಟ್ಟಿದ್ರು. ಅದಾದ ಬಳಿಕ US ಪ್ರವಾಸವನ್ನು 1-2 ಬಾರಿ ಕೈಗೊಂಡಿದ್ದಾರೆ. ಅದನ್ನು ಬಿಟ್ಟರೆ ನೆತನ್ಯಾಹು ಬೇರೆ ಯಾವುದೇ ದೇಶಗಳಿಗೂ ಕೂಡ ಹೋಗಿಲ್ಲ. ಇಸ್ರೇಲ್ನ ಪರಮಾಪ್ತ ದೇಶಗಳಿಗೂ ಕೂಡ ಅವರು ಭೇಟಿ ಕೊಟ್ಟಿಲ್ಲ. ಅದಕ್ಕೆ ಅನೇಕ ಕಾರಣಗಳಿದೆ. ಮೊದಲನೇದಾಗಿ ಸೆಕ್ಯುರಿಟಿಯ ಕಾರಣ. ನೆತನ್ಯಾಹು ಬಹಳ ವಿವಾದಾತ್ಮಕ ನಾಯಕ. ಗಾಜಾದ ವಿಚಾರದಲ್ಲಿ ನೆತನ್ಯಾಹು ಕೈಗೊಂಡಿರುವಂತಹ ನಿರ್ಧಾರಗಳ ಬಗ್ಗೆ ಎಷ್ಟು ಜನ ಪರವಾಗಿದ್ದಾರೋ ಅದಕ್ಕಿಂತ ಜಾಸ್ತಿ ಜನ ವಿರೋಧವಾಗಿದ್ದಾರೆ. ಹೀಗಾಗಿ ಇಸ್ರೇಲ್ನ ಮಿತ್ರ ರಾಷ್ಟ್ರಗಳು ಸಹಜವಾಗಿ ಇಸ್ರೇಲ್ನ ಪರವಾಗಿ ನಿಂತುಕೊಂಡ್ರೂ ಕೂಡ ಅಲ್ಲಿನ ಜನರಲ್ಲಿ ವಿರೋಧಾಭಾಸಗಳಿದೆ. ನೆತನ್ಯಾಹು ಅವರನ್ನು ವಿರೋಧಿಸುವಂಥವರು ಇಸ್ರೇಲ್ನ ಮಿತ್ರ ರಾಷ್ಟ್ರಗಳಲ್ಲೂ ಕೂಡ ಇದ್ದಾರೆ. ಈ ಕಾರಣದಿಂದಾಗಿ ನೆತನ್ಯಾಹು ಹೆಚ್ಚು ದೇಶಗಳಿಗೆ ಪ್ರವಾಸವನ್ನು ಕೈಗೊಂಡಿಲ್ಲ. ಇದರ ಜೊತೆಗೆ ಇನ್ನೊಂದು ಕಾರಣ ಏನು ಕೇಳಿದ್ರೆ, ನೆತನ್ಯಾಹು ಮೇಲೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ವಾರೆಂಟನ್ನು ಇಶ್ಯೂ ಮಾಡಿದೆ. ನೆತನ್ಯಾಹು ಅವರನ್ನ ವಾರ್ ಕ್ರಿಮಿನಲ್ ಅಂತ ಕೆಲ ದೇಶಗಳು ಘೋಷಣೆ ಮಾಡಿದವೆ. ಹೀಗಾಗಿ ಆ ದೇಶಗಳಿಗೆ ನೆತನ್ಯಾಹು ಹೋಗೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಕಾಲಿಟ್ಟಿದ್ದೆ ಆದರೆ ನೆತನ್ಯಾಹು ಅವರನ್ನು ಬಂಧಿಸಲಾಗುತ್ತೆ. ಈ ಕಾರಣದಿಂದಲೂ ಕೂಡ ನೆತನ್ಯಾಹು ಭೇಟಿ ಕೊಡ್ತಾ ಇರಲಿಲ್ಲ. ಆದರೆ ಭಾರತಕ್ಕೆ ಬರೋದಕ್ಕೆ ನೆತನ್ಯಾಹುಗೆ ಅಂತಹ ಯಾವುದೇ ಸಮಸ್ಯೆಗಳಿರಲಿಲ್ಲ. ಆದರೂ ಕೂಡ ಮೊಸಾದ್ ಸದ್ಯಕ್ಕೆ ತಡೆ ಹಿಡಿದಿದೆಯೇನೋ ಅಂತ ಅನುಮಾನ ಬರ್ತಾ ಇದೆ. ಹಾಗಾದರೆ ನೆತನ್ಯಾಹು ಭಾರತಕ್ಕೆ ಯಾಕೋಸ್ಕರವಾಗಿ ಭೇಟಿ ಕೊಡ್ತಾ ಇದ್ರು? ಏನು ಕಾರಣ ಇದೆ ನೋಡೋದಾದ್ರೆ, ಮುಖ್ಯವಾಗಿ ಭಾರತ ಮತ್ತು ಇಸ್ರೇಲ್ನ ನಡುವೆ ಬಹಳ ದೊಡ್ಡ ಒಪ್ಪಂದ ಆಗಬೇಕಾಗಿತ್ತು. ಅದು ಫ್ರೀ ಟ್ರೇಡ್ ಅಗ್ರಿಮೆಂಟ್. ಈಗಾಗಲೇ ಫ್ರೀ ಟ್ರೇಡ್ ಅಗ್ರಿಮೆಂಟ್ ವಿಚಾರವಾಗಿ ಭಾರತ ಮತ್ತು ಇಸ್ರೇಲ್ನ ನಡುವೆ ಮಾತುಕತೆ ಆಗಿದೆ. ನಿಮಗಾಗಲೇ ಹೇಳಿದೆ, ಭಾರತದ ಕಾಮರ್ಸ್ ಮಿನಿಸ್ಟರ್ ಆದಂತಹ ಪಿಯೂಷ್ ಗೋಯಲ್ ಇಸ್ರೇಲ್ ಪ್ರವಾಸವನ್ನು ಕೈಗೊಂಡಿದ್ರು. ಇಸ್ರೇಲ್ನ ಮಂತ್ರಿಯೂ ಕೂಡ ಭಾರತ ಪ್ರವಾಸವನ್ನು ಕೈಗೊಂಡಿದ್ರು. ಹಲವು ಸುತ್ತಿನ ಮಾತುಕತೆಗಳು ನಡೆದಿದ್ದಾವೆ. ಇಸ್ರೇಲ್ ಭಾರತದ ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮನ್ನು ಬಹಳ ಮಟ್ಟಿಗೆ ಮೆಚ್ಚಿಕೊಂಡಿದೆ. ಅಂದರೆ ಭಾರತದಲ್ಲಿ ಇನ್ವೆಸ್ಟ್ ಮಾಡಿ ಭಾರತದಲ್ಲಿ ತಯಾರಿಕೆ ಮಾಡೋದಕ್ಕೆ ಇಸ್ರೇಲ್ ಕೂಡ ಉತ್ಸಾಹವನ್ನು ತೋರಿಸ್ತಾ ಇದೆ. ಇದಕ್ಕೂ ಕೂಡ ಕಾರಣಗಳಿದೆ. ಇಸ್ರೇಲ್ ಇವತ್ತು ಬಹಳ ಪುಟ್ಟದಾದಂತಹ ದೇಶ, ಅವರಿಗೆ ರಿಸೋರ್ಸಸ್ಗಳು ಬಹಳ ಕಡಿಮೆ ಇದೆ. ಹೀಗಾಗಿ ಭಾರತದಂತಹ ದೈತ್ಯ ದೇಶದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇಸ್ರೇಲ್ಗೂ ಕೂಡ ಲಾಭದಾಯಕ. ಭಾರತದಲ್ಲಿ ಟ್ಯಾಲೆಂಟ್ ಇದೆ, ರಿಸೋರ್ಸ್ ಇದೆ. ಭಾರತಕ್ಕೆ ಬೇಕಾಗಿರುವಂಥದ್ದು ಟೆಕ್ನಾಲಜಿ, ಅದು ಇಸ್ರೇಲ್ ಬಳಿಯಲ್ಲಿದೆ. ಇದೆಲ್ಲದನ್ನು ಒಟ್ಟಿಗೆ ಸೇರಿಸಿದ್ದೆ ಆದರೆ ಒಂದು ಕ್ರಾಂತಿಯನ್ನೇ ಮಾಡಬಹುದು ಅಂತ ಇಸ್ರೇಲ್ ನಂಬಿಕೊಂಡಿದೆ. ಹೀಗಾಗಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನು 2 ಹಂತದಲ್ಲಿ ಮಾಡಿಕೊಳ್ಳೋದಕ್ಕೆ ಇಸ್ರೇಲ್ ಉತ್ಸಾಹವನ್ನು ತೋರಿಸಿದೆ. ಜೊತೆಗೆ ಡಿಫೆನ್ಸ್ ಕೋಆಪರೇಷನ್ ವಿಚಾರದಲ್ಲೂ ಕೂಡ ಎರಡೂ ದೇಶಗಳು ಬಹಳ ಮುಂದೆ ಹೆಜ್ಜೆ ಹಾಕ್ತಾ ಇದ್ದಾವೆ. ಹೀಗಾಗಿ ನೆತನ್ಯಾಹು ಅವರು ಭಾರತಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ ಎಲ್ಲ ಒಪ್ಪಂದಗಳು, ಜೊತೆಗೆ ಜಾಯಿಂಟ್ ಡಿಫೆನ್ಸ್ ಪ್ರೊಡಕ್ಷನ್ ಬಗ್ಗೆಯೂ ಕೂಡ ಒಪ್ಪಂದಗಳಾಗುವಂತಹ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ನೆತನ್ಯಾಹು ಅವರ ಪ್ರವಾಸವನ್ನು ಎರಡೂ ದೇಶಗಳು ಎದುರು ನೋಡ್ತಾ ಇದ್ವು. ಆದರೆ ದಿಢೀರಂತ ನೆತನ್ಯಾಹು ಭಾರತಕ್ಕೆ ಬರ್ತಾ ಇಲ್ಲ ಅನ್ನುವಂಥ ಸುದ್ದಿಯ ಬಗ್ಗೆ ಸಾಕಷ್ಟು ಊಹಾಪೋಹಗಳು ಹುಟ್ಟುಕೊಂಡಿದ್ವು. ಇದರ ಜೊತೆಗೆ ಮಿತ್ರರೇ, ನೆತನ್ಯಾಹು ಇನ್ನೊಂದು ಪ್ಲಾನ್ ಅನ್ನು ಮಾಡಿದ್ದಾರೆ. ಇದು ಕೂಡ ಸ್ವಲ್ಪ ಇಂಟ್ರೆಸ್ಟಿಂಗ್ ವಿಚಾರ. ಇದನ್ನು ಕೇಳಿದ್ರೆ ನಿಮಗೆ ಆಶ್ಚರ್ಯ ಕೂಡ ಆಗಬಹುದು. ಅದೇನು ಕೇಳಿದ್ರೆ, ಭಾರತದಲ್ಲಿ ಸಾವಿರಾರು ವರ್ಷಗಳಿಂದ ಯಹೂದಿಗಳು ವಾಸ ಮಾಡ್ತಾ ಇದ್ದಾರೆ, ಮುಖ್ಯವಾಗಿ ನಾರ್ತ್ ಈಸ್ಟ್ ಭಾಗದಲ್ಲಿ. ಈ ಯಹೂದಿಗಳು ಒಂದು ಟೈಮ್ನಲ್ಲಿ ನೆಲೆಯನ್ನು ಕಳೆದುಕೊಂಡ್ರಲ್ಲ, ಅವರು ವಿಶ್ವದ ಬೇರೆ ಬೇರೆ ಕಡೆಗಳಿಗೆ ವಲಸೆ ಹೋದರು. ಹಾಗೆ ವಲಸೆ ಬಂದಂತಹ ದೇಶಗಳ ಪಟ್ಟಿಯಲ್ಲಿ ಭಾರತ ಕೂಡ ಇದೆ. ಭಾರತದಲ್ಲಿ ಅತ್ಯಂತ ಶಾಂತಿಪೂರ್ಣವಾಗಿ ಇವತ್ತಿಗೂ ಕೂಡ ವಾಸ ಮಾಡ್ತಾ ಇದ್ದಾರೆ. ಯಹೂದಿಗಳು ಬೇರೆ ಬೇರೆ ದೇಶಕ್ಕೆ ವಲಸೆ ಹೋದ್ರಲ್ಲ, ಹಾಗೆ ವಲಸೆ ಹೋದಂತಹ ಅನೇಕ ದೇಶಗಳಲ್ಲಿ ಯಹೂದಿಗಳ ಮೇಲೆ ಪುನಃ ದಬ್ಬಾಳಿಕೆಗಳಾಗಿದೆ. ಉದಾಹರಣೆಗೆ ಜರ್ಮನಿಯನ್ನೇ ತೆಗೆದುಕೊಳ್ಳಿ. ಅಲ್ಲಿ ಯಾವ ರೀತಿಯಾಗಿ ಆಯಿತು, ಹಿಟ್ಲರ್ ಏನೆಲ್ಲ ಅತ್ಯಾಚಾರ ಅನಾಚಾರ ಮಾಡ್ದ ಅಂತ ಇಡೀ ಜಗತ್ತಿಗೆ ಗೊತ್ತಿರುವಂಥ ವಿಚಾರ. ಆದರೆ ಭಾರತದಲ್ಲಿ ಯಹೂದಿಗಳು ಇವತ್ತಿಗೂ ಕೂಡ ಬಹಳ ಶಾಂತಿಪೂರ್ಣವಾಗಿ ವಾಸ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಭಾರತ ನಮ್ಮ ದೇಶ ಅಂತಲೇ ಭಾವಿಸಿದ್ದಾರೆ. ಆದರೆ ಈ ನಡುವೆ ಭಾರತದಲ್ಲಿರುವಂತಹ ಕೆಲ ಯಹೂದಿಗಳನ್ನು ಇಸ್ರೇಲ್ಗೆ ಶಿಫ್ಟ್ ಮಾಡುವ ಬಗ್ಗೆ ನೆತನ್ಯಾಹು ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ. ಮುಖ್ಯವಾಗಿ ನಾರ್ತ್ ಈಸ್ಟ್ ಭಾಗದಲ್ಲಿ ಸರಿಸುಮಾರು 5,800 ಮಂದಿ ಯಹೂದಿಗಳು ವಾಸ ಮಾಡ್ತಾ ಇದ್ದಾರೆ. ಇವರನ್ನೆಲ್ಲ ಕೂಡ ಇಸ್ರೇಲ್ಗೆ ಶಿಫ್ಟ್ ಮಾಡಬೇಕು. ಇಸ್ರೇಲ್ನಲ್ಲಿ ಅವರಿಗೆ ಸೆಟಲ್ಮೆಂಟ್ ಕಲ್ಪಿಸುವಂತಹ ಒಂದು ಪ್ರಪೋಸಲ್ ಕೂಡ ಇದೆ. ಇದು ಈ ಬಾರಿ ನೆತನ್ಯಾಹು ಭಾರತ ಪ್ರವಾಸ ಕೈಗೊಳ್ತಾರಲ್ಲ, ಆ ಸಂದರ್ಭದಲ್ಲೇ ಫೈನಲ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಮಿತ್ರರೇ, ಇದನ್ನು ಕೇಳದಂತಹ ಸಂದರ್ಭದಲ್ಲಿ ನಿಮಗೆ ಆಶ್ಚರ್ಯ ಆಗಬಹುದು. ಭಾರತದಂತಹ ಒಂದು ಶಾಂತಿಪೂರ್ಣ ರಾಷ್ಟ್ರದಲ್ಲಿ, ಅಂದರೆ ಇಲ್ಲಿ ಇವತ್ತು ಬೆಳಗ್ಗೆ ಮನೆಯಿಂದ ಹೊರಗೆ ಹೋದರೆ ಅವನು ಮನೆಗೆ ವಾಪಸ್ ಬರ್ತಾನೆ ಎನ್ನುವಂಥ ಎಲ್ಲ ನಂಬಿಕೆಗಳಿದ್ದಾವೆ. ಆದರೆ ಇಸ್ರೇಲ್ನಲ್ಲಿ ಆ ನಂಬಿಕೆ ಇಲ್ಲ. ಯಾವಾಗ ಯುದ್ಧ ಆಗುತ್ತೆ, ಯಾವಾಗ ಬಾಂಬ್ ಬೀಳುತ್ತೆ, ಯಾವಾಗ ಇಸ್ರೇಲ್ ಪೂರ್ಣ ಪ್ರಮಾಣದಲ್ಲಿ ಯುದ್ಧದಲ್ಲಿ ಭಾಗಿಯಾಗುತ್ತೆ, ಇದು ಯಾವುದನ್ನೂ ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇಸ್ರೇಲ್ ಒಂದು ರೀತಿಯಲ್ಲಿ ಯುದ್ಧ ಭೂಮಿ ಇದ್ದ ಹಾಗೆ ಇದೆ.
ಅಂತಹ ಇಸ್ರೇಲ್ಗೆ ಭಾರತದಲ್ಲಿರುವಂತಹ ಯಹೂದಿಗಳು ವಲಸೆ ಹೋಗ್ತಾರಾ? ಇಸ್ರೇಲ್ನ ಸರ್ಕಾರ ಯಾಕೋಸ್ಕರವಾಗಿ ಭಾರತದಲ್ಲಿರುವಂತಹ ಯಹೂದಿಗಳನ್ನು ಕರೆಸ್ಕೊಳ್ತಾ ಇದೆ? ಹೀಗೆಲ್ಲ ಪ್ರಶ್ನೆ ಬರುತ್ತೆ ಅಲ್ವಾ ಮಿತ್ರರೇ. ಇಸ್ರೇಲ್ಗೆ ಇವತ್ತು ಕಾಡ್ತಾ ಇರುವಂತಹ ಅತಿ ದೊಡ್ಡ ಸಮಸ್ಯೆ ಏನು ಕೇಳಿದ್ರೆ ಜನಸಂಖ್ಯೆ. ಯಹೂದಿಗಳು ಇಡೀ ವಿಶ್ವದಲ್ಲಿ 1.5 ಕೋಟಿ ಎಷ್ಟಿರಬಹುದು, ಆದರೆ ಇಸ್ರೇಲ್ನಲ್ಲಿರುವಂತಹದ್ದು ಕೇವಲ 96.5 ಲಕ್ಷ ಮಾತ್ರ. ಹೀಗಾಗಿ ನೆತನ್ಯಾಹು ಅವರ ಪ್ಲಾನ್ ಏನು ಗೊತ್ತಾ? ಇಸ್ರೇಲನ್ನು ವಿಸ್ತರಿಸೋದರ ಜೊತೆಗೆ ಇಸ್ರೇಲ್ನ ಜನಸಂಖ್ಯೆಯನ್ನು ಕೂಡ ವಿಸ್ತರಿಸಬೇಕು. ಈ ಕಾರಣದಿಂದಾಗಿ ವಿಶ್ವದಲ್ಲಿ ಎಲ್ಲೆಲ್ಲಿ ಯಹೂದಿಗಳಿದ್ದಾರೋ ಅವರೆಲ್ಲರಿಗೂ ಕೂಡ ಆಫರ್ ಕೊಡ್ತಾ ಇದ್ದಾರೆ. ನಿಮಗಲ್ಲೇನಾದರೂ ಸಮಸ್ಯೆ ಆಗಿದ್ದರೆ ನೀವು ಇಸ್ರೇಲ್ಗೆ ಬನ್ನಿ, ನಿಮಗೆ ನಾವು ಸೆಟಲ್ಮೆಂಟ್ ಮಾಡ್ತೀವಿ, ನಿಮಗೆ ಮನೆಗಳನ್ನು ಕಲ್ಪಿಸಿ ಕೊಡ್ತೀವಿ, ನಿಮಗೆ ಉದ್ಯೋಗವನ್ನು ಕೊಡ್ತೀವಿ ಅಂತ. ಭಾರತದ ನಾರ್ತ್ ಈಸ್ಟ್ನಲ್ಲಿರುವಂತಹ 5800 ಮಂದಿ ಯಹೂದಿಗಳನ್ನು ಈಗ ಇಸ್ರೇಲ್ ತಮ್ಮ ದೇಶಕ್ಕೆ ಕರೆಸಿಕೊಳ್ಳೋದಕ್ಕೆ ಪ್ಲಾನ್ ಮಾಡಿದೆ. ಈ ಬಗ್ಗೆ ಸರ್ಕಾರದ ಹಂತದಲ್ಲೇ ಕೆಲ ಮಾತುಕತೆಗಳು ನಡೆದಿದೆ ಅಂತ ಮಾಧ್ಯಮಗಳು ಕೂಡ ವರದಿ ಮಾಡ್ತಾ ಇದ್ದಾವೆ. ಒಟ್ಟಿನಲ್ಲಿ ಮಿತ್ರರೇ, ಈ ವರ್ಷಾಂತ್ಯ ಇದೆಯಲ್ಲ, ಬಹಳಷ್ಟು ಡೆವಲಪ್ಮೆಂಟ್ಗಳಿಗೆ ಕಾರಣ ಆಗುತ್ತೆ. ಮೊದಲನೇದಾಗಿ ಡಿಸೆಂಬರ್ನಲ್ಲಿ ರಷ್ಯಾದ ಅಧ್ಯಕ್ಷ ಪುತಿನ್ ಭಾರತ ಪ್ರವಾಸ ಕೈಗೊಳ್ತಾರೆ. ಅದಾದ ಬಳಿಕ ನೆತನ್ಯಾಹು ಕೂಡ ಭಾರತ ಪ್ರವಾಸವನ್ನು ಕೈಗೊಳ್ಳುವಂತಹ ಎಲ್ಲ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ಇಸ್ರೇಲ್ನ ಸರ್ಕಾರವೇ ಹೇಳಿದೆ, ಇಸ್ರೇಲ್ನ PM ಭಾರತ ಪ್ರವಾಸ ಪೋಸ್ಟ್ಪೋನ್ ಆಗಿದೆಯೇ ಹೊರತು ರದ್ದಾಗಿಲ್ಲ ಅಂತ. ಹೀಗಾಗಿ ಡಿಸೆಂಬರ್ ತಿಂಗಳಿನಲ್ಲಿ ಈ ಎಲ್ಲ ನಾಯಕರು ಭಾರತಕ್ಕೆ ಭೇಟಿ ಕೊಡುವಂತಹ ಸಾಧ್ಯತೆಗಳಿದ್ದಾವೆ. ಈ ಭೇಟಿಯ ಸಂದರ್ಭದಲ್ಲಿ ಮಹತ್ವದ ಡಿಫೆನ್ಸ್ ಒಪ್ಪಂದಗಳು ಕೂಡ ಆಗುವ ಸಾಧ್ಯತೆಗಳಿದ್ದಾವೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.